ಸ್ನೇಹಿತರೆ ನಮಸ್ಕಾರ. ಹಾಸನದ ಹಸಿರು ಕಾಫಿ ತೋಟಗಳಿಂದ ಪ್ರಾರಂಭವಾಗಿ ರಾಯಚೂರಿನ ಉಕ್ಕಿನ ಕಾರ್ಖಾನೆಗಳವರೆಗೆ ವಿಸ್ತರಿಸಿರುವ ವಿಶಾಲವಾದ ರಸ್ತೆ. ಆ ರಸ್ತೆ ಕೇವಲ ವಾಹನಗಳು ಓಡಾಡುವ ರಸ್ತೆಯಲ್ಲ, ಸಾವಿರಾರು ಜನರ ಕನಸುಗಳು, ಕಠಿಣ ಪರಿಶ್ರಮ ಮತ್ತು ಭವಿಷ್ಯ ಚಲಿಸುವ ರಸ್ತೆ. ಇದೇ ಹಾಸನ ರಾಯಚೂರು ಎಕನಾಮಿಕ್ ಕಾರಿಡಾರ್, ಅಂದ್ರೆ ಹಾಸನ ರಾಯಚೂರು ಹೊಸ ಹೈವೇ, ಕರ್ನಾಟಕದ ಅಭಿವೃದ್ಧಿಯ ಹೊಸ ಮುಖ, ಹೊಸ ಹಾದಿ ಹಾಗೂ ಹೊಸ ಭರವಸೆ. ಹಾಸನ ರಾಯಚೂರು ಆರ್ಥಿಕ ಕಾರಿಡಾರ್ ಅಂದ್ರೇನು? ಹಾಸನ ರಾಯಚೂರು ಆರ್ಥಿಕ ಕಾರಿಡಾರ್ ಪ್ರಾಸ್ತಾವಿಕ 4 ಪಥದ ಪ್ರವೇಶ ನಿಯಂತ್ರಿತ ಹೆದ್ದಾರಿ ಅಥವಾ ಎಕ್ಸ್‌ಪ್ರೆಸ್ ವೇ ಯೋಜನೆಯಾಗಿದೆ. ಇದು ಕರ್ನಾಟಕದ ಹಾಸನವನ್ನ ರಾಯಚೂರಿಗೆ ಸಂಪರ್ಕಿಸಲು ಇದರ ಉದ್ದೇಶವಾಗಿದೆ. ಕರ್ನಾಟಕದ ಹೃದಯ ಭಾಗದಿಂದ ಉತ್ತರ ಕರ್ನಾಟಕದೊಳಗೆ ಸಾಗುವ ಹೊಸ ದಾರಿ, ಹಾಸನದಿಂದ ರಾಯಚೂರಿನವರೆಗೂ ನಿರ್ಮಾಣವಾಗ್ತಿರುವ ಆರ್ಥಿಕ ಕಾರಿಡಾರ್ ರಾಜ್ಯದ ಭವಿಷ್ಯವನ್ನ ಬದಲಾಯಿಸುವ ಯೋಜನೆಗಳಲ್ಲಿ ಒಂದಾಗಿದೆ. ಈ ಯೋಜನೆ ಕರ್ನಾಟಕದ ಅಭಿವೃದ್ಧಿಯ ದೊಡ್ಡ ದೃಷ್ಟಿಕೋನದ ಭಾಗವಾಗಿದೆ. ಇದು ಕೇವಲ ಹೆದ್ದಾರಿಯಲ್ಲ, ಉದ್ಯಮ, ಕೃಷಿ, ವಾಣಿಜ್ಯ ಮತ್ತು ಉದ್ಯೋಗದ ಹಾದಿ. ಹಾಸನ ರಾಯಚೂರು ಆರ್ಥಿಕ ಕಾರಿಡಾರ್ ಯೋಜನೆ ಭಾರತದ ಭಾರತಮಾಲಾ ಪರಿಯೋಜನೆಯಡಿಯಲ್ಲಿ ಅಭಿವೃದ್ಧಿಯಾಗ್ತಿದೆ. ಈ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯುಕ್ತ ಸಹಕಾರದಿಂದ ರೂಪುಗೊಂಡಿದೆ. ಈ ಕಾರಿಡಾರ್ ಉದ್ದ ಸುಮಾರು 500 ಕಿಲೋಮೀಟರ್ಗಳಷ್ಟಿದೆ ಮತ್ತು ಇದು ಕರ್ನಾಟಕದ ಪಶ್ಚಿಮ ಮತ್ತು ಉತ್ತರ ಭಾಗಗಳ ಸಂಪರ್ಕವನ್ನು ಬಲಪಡಿಸುತ್ತದೆ. ಮುಖ್ಯವಾಗಿ ಈ ರಸ್ತೆ 2 ಭಾಗಗಳಲ್ಲಿ ನಿರ್ಮಾಣಗೊಳ್ಳಲಿದೆ: ಗ್ರೀನ್ ಫೀಲ್ಡ್ ಹಾಗೂ ಬ್ರೌನ್ ಫೀಲ್ಡ್. ಗ್ರೀನ್ ಫೀಲ್ಡ್ ಅಂದ್ರೆ ರೈತರಿಂದ ಭೂಮಿ ಖರೀದಿ ಮಾಡಿ ಹೊಸ ರಸ್ತೆ ನಿರ್ಮಿಸೋದು. ಬ್ರೌನ್ ಫೀಲ್ಡ್ ಅಂದ್ರೆ ಅಸ್ತಿತ್ವದಲ್ಲಿನ ರಸ್ತೆನ 2 ರಿಂದ 4 ಲೇನ್ ರಸ್ತೆಗೆ ಅಪ್ಗ್ರೇಡ್ ಮಾಡೋದು. ಹಾಸನ ಜಿಲ್ಲೆಯಿಂದ ಆರಂಭವಾಗಿ ಈ ದಾರಿ ಹುಲಿಯೂರು, ಹಿರಿಯೂರು, ಬಳ್ಳಾರಿ ಮತ್ತು ರಾಯಚೂರಿನವರೆಗೂ ಸಾಗುತ್ತದೆ. ಇದರ ಉದ್ದೇಶ ಕೇವಲ ಸಾರಿಗೆ ಸುಧಾರಣೆಯಲ್ಲ, ಇದರ ಗುರಿ ಉದ್ಯಮ ಪ್ರದೇಶಗಳ ನಡುವೆ ತ್ವರಿತ ಸಂಪರ್ಕವನ್ನ ಸ್ಥಾಪಿಸೋದು. ಈ ಮಾರ್ಗವು ಹಾಸನ ಹಾಗೂ ರಾಯಚೂರು ಮಧ್ಯೆ ನೇರ ಸಂಪರ್ಕ ನೀಡಿ ಸರಕುಗಳ ಚಲನವಲನವನ್ನ ವೇಗಗೊಳಿಸುತ್ತದೆ. ಯೋಜನೆಯ ಅಂದಾಜು ವೆಚ್ಚ 35,000 ಕೋಟಿಗಳಷ್ಟಿದೆ. ಕಾರಿಡಾರ್ ನಿರ್ಮಾಣದ ಕೆಲಸವನ್ನ ಹಂತ ಹಂತವಾಗಿ ನಿರ್ಮಾಣ ಮಾಡಲಾಗುತ್ತದೆ ಮತ್ತು ಸ್ಮಾರ್ಟ್ ಹೆದ್ದಾರಿ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾಗುತ್ತದೆ. ಅಂದ್ರೆ ಹೊಸ ಡ್ರೈನೇಜ್ ಸಿಸ್ಟಮ್, ಸೈಕಲ್ ಪಾತ್, ಗ್ರೀನ್ ಬೆಲ್ಟ್ ಮತ್ತು ಲಾಜಿಸ್ಟಿಕ್ ಹಬ್ಗಳನ್ನು ಒಳಗೊಂಡಿದೆ. ಮಧ್ಯದ ನಗರಗಳಲ್ಲಿ ಹೊಸ ಉದ್ಯಮ ಪ್ರದೇಶಗಳನ್ನು ಗುರುತಿಸಲಾಗುತ್ತಿದೆ. ಈ ಉದ್ಯಮ ಹಬ್ಬಗಳು ಕೃಷಿ ಪ್ರಾಸೆಸಿಂಗ್, ಟೆಕ್ಸ್ಟೈಲ್, ಪ್ಲಾಸ್ಟಿಕ್ ಮತ್ತು ವಾಹನ ಭಾಗಗಳ ತಯಾರಿಕೆಗೆ ಅವಕಾಶ ನೀಡಲಿವೆ. ಹಾಸನದಿಂದ ರಾಯಚೂರಿನವರೆಗೂ ಸರಾಸರಿ ಪ್ರಯಾಣ ಸಮಯ ಈಗ 10 ಗಂಟೆಗಳಿಗಿಂತ ಹೆಚ್ಚು ಇದ್ದು, ಕಾರಿಡಾರ್ ಪೂರ್ಣಗೊಂಡ ಬಳಿಕ ಇದು ಕೇವಲ 4 ರಿಂದ 5 ಗಂಟೆಗಳಷ್ಟಾಗಲಿದೆ. ಇದರಿಂದ ಸರಕು ಸಾಗಾಟದ ವೆಚ್ಚ ಮತ್ತು ಸಮಯ ಎರಡೂ ಕೂಡ ಕಡಿಮೆಯಾಗಲಿದೆ. ರೈತರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತ್ವರಿತವಾಗಿ ಕಳಿಸಬಹುದು. ಹಣ್ಣುಗಳು, ತರಕಾರಿಗಳು, ಹಾಲು ಮತ್ತು ಆಹಾರ ವಸ್ತುಗಳ ರಫ್ತು ಸುಲಭವಾಗಲಿದೆ. ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುವ ಮೂಲಕ ಸ್ಥಳೀಯ ಆರ್ಥಿಕತೆಯನ್ನು ಬಲಪಡಿಸುತ್ತದೆ. ಈ ಕಾರಿಡಾರ್ ನಿರ್ಮಾಣದ ವೇಳೆ ಸಾವಿರಾರು ಕಾರ್ಮಿಕರಿಗೆ ಉದ್ಯೋಗ ದೊರೆಯಲಿದೆ. ಈ ಯೋಜನೆಯ ವಿನ್ಯಾಸದಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂದ್ರೆ NHAI ಪ್ರಮುಖ ಪಾತ್ರ ವಹಿಸಿದೆ. ರಾಜ್ಯದ ಮೂಲಸೌಕರ್ಯ ಇಲಾಖೆಯೂ ಸಹ ಸ್ಥಳೀಯ ಅನುಮೋದನೆ ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆಗಳನ್ನು ಕೈಗೊಂಡಿದೆ. ಸುಮಾರು 3,000 ಹೆಕ್ಟೇರ್ಗಳಷ್ಟು ಭೂಮಿ ಯೋಜನೆಗೆ ಅಗತ್ಯ ಇದೆ. ಸರ್ಕಾರ ಭೂಮಿ ಕಳೆದುಕೊಳ್ಳುವ ರೈತರಿಗೆ ಸಮರ್ಪಕ ಪರಿಹಾರ ನೀಡುವ ಯೋಜನೆಗಳನ್ನು ರೂಪಿಸಿದೆ. ಕಾರಿಡಾರ್ ಹಾದಿಯಲ್ಲಿ 4 ನದಿಗಳನ್ನು ದಾಟಬೇಕಾಗಿದ್ದು, ತುಂಗಾ, ಭದ್ರಾ, ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಮೇಲೆ ಹೊಸ ಸೇತುವೆಗಳನ್ನು ನಿರ್ಮಿಸಲಾಗುತ್ತಿದೆ. ಇವುಗಳಲ್ಲಿ ಕೆಲವು ಸೇತುವೆಗಳು ಮಲ್ಟಿಲೇನ್ ಕೇಬಲ್ ಬ್ರಿಡ್ಜ್ಗಳು ಅಂದರೆ ಅತ್ಯಾಧುನಿಕ ವಿನ್ಯಾಸದಲ್ಲಿ ನಿರ್ಮಿಸಲಾಗುತ್ತಿದೆ. ಕಾರಿಡಾರ್ನ ಮಧ್ಯದಲ್ಲಿರುವ ಚಿತ್ರದುರ್ಗ ಜಿಲ್ಲೆ ಭವಿಷ್ಯದಲ್ಲಿ ದೊಡ್ಡ ಲಾಜಿಸ್ಟಿಕ್ ಹಬ್ ಆಗಲಿದೆ. ಬಳ್ಳಾರಿ ಬಳಿ ಹೊಸ ಟ್ರಕ್ ಟರ್ಮಿನಲ್, ಕಂಟೈನರ್ ಯಾರ್ಡ್ ಮತ್ತು ಗೋದಾಮುಗಳ ನಿರ್ಮಾಣವಾಗುತ್ತಿದೆ. ಈ ಕೇಂದ್ರಗಳು ಸರಕು ಸಾಗಾಟವನ್ನು ಸುಗಮಗೊಳಿಸೋದರ ಜೊತೆಗೆ ಸ್ಥಳೀಯ ಉದ್ಯೋಗದ ಮೂಲವಾಗಲಿವೆ. ಹಿರಿಯೂರಿನ ಭಾಗದಲ್ಲಿ ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳು, ವಿಶೇಷವಾಗಿ ಆಹಾರ ಪ್ರೊಸೆಸಿಂಗ್ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಗಳಿಗೆ ನಿರ್ಮಾಣವಾಗುತ್ತದೆ. ಈ ಕಾರಿಡಾರ್ನ ಪ್ರಮುಖ ಲಾಭಗಳಲ್ಲಿ ಒಂದು ರಾಯಚೂರಿನ ಉಕ್ಕು ಮತ್ತು ಗಣಿಗಾರಿಕಾ ಉದ್ಯಮಗಳಿಗೆ ನೇರ ಸಂಪರ್ಕ ದೊರೆಯುವುದು.
ರಾಯಚೂರಿನಲ್ಲಿ ಉಕ್ಕು ಮತ್ತು ವಿದ್ಯುತ್ ಉತ್ಪಾದನಾ ಘಟಕಗಳಿಗೆ ಹಾಸನ ಮತ್ತು ಮಧ್ಯ ಬರುವ ನಗರಗಳ ಕಚ್ಚಾ ವಸ್ತು ಸಾಗಾಟ ಸುಲಭವಾಗಲಿದೆ. ಇದರಿಂದ ರಾಜ್ಯದ ಕೈಗಾರಿಕಾ ಉತ್ಪಾದನೆ ಹೆಚ್ಚಾಗಲಿದೆ. ರಾಯಚೂರಿನ ಹತ್ತಿರದ ಕೈಗಾರಿಕಾ ಪ್ರದೇಶಗಳಲ್ಲಿ ಹೊಸ ಹೂಡಿಕೆಗಳು ಬರುವ ಹೆಚ್ಚಿನ ಸಾಧ್ಯತೆಗಳಿವೆ. ಹಾಸನ ಕಾಫಿ ಮತ್ತು ಮಸಾಲ ಉದ್ಯಮಗಳು ರಾಯಚೂರಿನ ಮಾರ್ಗದಲ್ಲಿ ಹೊಸ ಮಾರುಕಟ್ಟೆಗಳಿಗೆ ತಲುಪಲಿವೆ. ಈ ಮಾರ್ಗವು ಕರ್ನಾಟಕದ ಒಳಗಿನ ವಾಣಿಜ್ಯವನ್ನು ಬಲಪಡಿಸುವುದರ ಜೊತೆಗೆ ಪಶ್ಚಿಮ ಕರಾವಳಿಯ ಬಂದರುಗಳಿಗೆ ಸಂಪರ್ಕ ಕಲ್ಪಿಸುತ್ತದೆ. ಮಂಗಳೂರಿನ ಬಂದರು ಮತ್ತು ರಾಯಚೂರಿನ ಕೈಗಾರಿಕಾ ಬೆಲ್ಟ್ ನಡುವೆ ವೇಗದ ಸಂಪರ್ಕದಿಂದ ರಫ್ತು ಮತ್ತು ಇಂಪೋರ್ಟ್ ಪ್ರಕ್ರಿಯೆಗಳು ವೇಗಗೊಳ್ಳುತ್ತದೆ ಹಾಗೂ ಇದು ರಾಜ್ಯದ ಜಿಡಿಪಿಗೆ ನೇರ ಲಾಭ ತರುತ್ತದೆ. ಹಾಸನ ರಾಯಚೂರು ಎಕನಾಮಿಕಲ್ ಕಾರಿಡಾರ್ ಕೇವಲ ಕರ್ನಾಟಕಕ್ಕಲ್ಲ, ದಕ್ಷಿಣ ಭಾರತದ ಆರ್ಥಿಕ ಬೆಳವಣಿಗೆಗೂ ಬೆನ್ನೆಲುಬಾಗಿದೆ. ಭವಿಷ್ಯದಲ್ಲಿ ಈ ದಾರಿಯನ್ನ ಹುಬ್ಬಳ್ಳಿ ಮತ್ತು ವಿಜಯಪುರದ ಮೂಲಕ ಮಹಾರಾಷ್ಟ್ರದ ಕೈಗಾರಿಕಾ ಪ್ರದೇಶಗಳಿಗೂ ವಿಸ್ತರಿಸುವ ಯೋಜನೆ ಇದೆ. ಈ ಮಾರ್ಗದ ಯೋಜನೆ ರೂಪಿಸುವಾಗ ಪರಿಸರದ ಕಡೆಗೂ ವಿಶೇಷ ಗಮನ ನೀಡಲಾಗಿದೆ. ಅರಣ್ಯ ಪ್ರದೇಶಗಳು ಅಥವಾ ನದಿ ತಟಗಳು ಹಾನಿಯಾಗದಂತೆ ವಿನ್ಯಾಸ ಬದಲಾವಣೆಗಳನ್ನು ಮಾಡಲಾಗಿದೆ. ಹಾಸನ ಭಾಗಗಳಲ್ಲಿ ಪರಿಸರ ಸಂವೇದನಾಶೀಲ ಪ್ರದೇಶಗಳಿವೆ. ಆದ್ದರಿಂದ ಅಲ್ಲಿ ಶಬ್ದ ನಿಯಂತ್ರಣ ಗೋಡೆಗಳು, ಮಳೆ ನೀರು ಸಂಗ್ರಹಣೆ ಮತ್ತು ಮರ ನೆಡುವ ಕಾರ್ಯಗಳು ಸೇರಿಸಲಾಗಿದೆ. ಈ ಎಕನಾಮಿಕ್ ಕಾರಿಡಾರ್ನ ಸುತ್ತಲಿನ ಹಳ್ಳಿಗಳಲ್ಲಿ ಮರ ನೆಡುವ ಹಸಿರು ಯೋಜನೆ ಕೈಗೊಳ್ಳಲಾಗುತ್ತಿದೆ. ಇದು ಸ್ಥಳೀಯ ಪರಿಸರವನ್ನು ಕಾಪಾಡುವ ಜೊತೆಗೆ ಹವಾಮಾನ ಬದಲಾವಣೆ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ನಿರ್ಮಾಣದ ಸಮಯದಲ್ಲಿ ಬಳಸಲಾಗುವ ಎಲ್ಲ ವಸ್ತುಗಳು ಸ್ಥಳೀಯವಾಗಿ ಲಭ್ಯವಾಗುವಂತೆ ವ್ಯವಸ್ಥೆ ಮಾಡಲಾಗಿದೆ. ಇದರಿಂದ ಸಾರಿಗೆ ವೆಚ್ಚ ಕಡಿಮೆಯಾಗುತ್ತದೆ ಮತ್ತು ಸ್ಥಳೀಯ ವ್ಯವಹಾರಗಳಿಗೆ ಲಾಭವಾಗುತ್ತದೆ. ಈ ಕಾರಿಡಾರ್ ನಿರ್ಮಾಣದಿಂದ ಕೃಷಿ ಕ್ಷೇತ್ರಕ್ಕೂ ನೇರ ಪ್ರಯೋಜನ ಇದೆ. ರೈತರು ತಮ್ಮ ಬೆಳೆಗಳನ್ನು ನಗರ ಮಾರುಕಟ್ಟೆಗಳಿಗೆ ತ್ವರಿತವಾಗಿ ಕಳಿಸಬಹುದು. ಈ ಮೂಲಕ ತಾಜಾ ಉತ್ಪನ್ನಗಳು ಸಮಯಕ್ಕೆ ಸರಿಯಾಗಿ ತಲುಪುತ್ತವೆ ಮತ್ತು ರೈತರಿಗೆ ಉತ್ತಮ ಬೆಲೆ ದೊರೆಯುತ್ತದೆ. ಹಾಸನ ಭಾಗದಲ್ಲಿ ಹಾಲು ಉತ್ಪಾದನೆ ದೊಡ್ಡ ಮಟ್ಟದಲ್ಲಿದೆ. ಹೊಸ ಮಾರ್ಗದಿಂದ ಹಾಲು ಮತ್ತು ಹಾಲು ಉತ್ಪನ್ನಗಳ ಸಾಗಾಟ ಸುಲಭವಾಗಲಿದೆ. ರಾಯಚೂರಿನ ವಿದ್ಯುತ್ ಮತ್ತು ಉಕ್ಕು ಉದ್ಯಮಗಳು ರಾಜ್ಯದ ಉಳಿದ ಭಾಗಗಳಿಗೆ ಸುಲಭವಾಗಿ ಸಂಪರ್ಕ ಹೊಂದುತ್ತವೆ. ಇದು ಕೈಗಾರಿಕೆಗಳ ಮಧ್ಯೆ ಪರಸ್ಪರ ಸಹಕಾರವನ್ನು ಹೆಚ್ಚಿಸುತ್ತದೆ ಮತ್ತು ರಾಜ್ಯದ ಆರ್ಥಿಕ ಶಕ್ತಿ ಹೆಚ್ಚುತ್ತದೆ. ಈ ಕಾರಿಡಾರ್ನ ಪ್ರಮುಖ ಉದ್ದೇಶಗಳಲ್ಲಿ ಒಂದು ಉದ್ಯೋಗ ಸೃಷ್ಟಿ. ನಿರ್ಮಾಣ ಹಂತದಲ್ಲಿ ಸಾವಿರಾರು ಕಾರ್ಮಿಕರು ಕೆಲಸ ಪಡೆಯಲಿದ್ದಾರೆ. ಯೋಜನೆ ಪೂರ್ಣಗೊಂಡ ನಂತರ ಹೊಸ ಕೈಗಾರಿಕೆಗಳು ತೆರೆಯಲ್ಪಡೋದ್ರಿಂದ ಶಾಶ್ವತ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತೆ. ಹಿರಿಯೂರು, ಹುಲಿಯೂರು ಹಾಗೂ ಬಳ್ಳಾರಿ ಭಾಗಗಳಲ್ಲಿ ಹೊಸ ಕಾರ್ಖಾನೆಗಳು, ಗೋದಾಮುಗಳು ಮತ್ತು ಲಾಜಿಸ್ಟಿಕ್ ಕೇಂದ್ರಗಳು ಸ್ಥಾಪಿಸಲ್ಪಡಲಿವೆ. ಇದರಿಂದ ಸ್ಥಳೀಯ ಯುವಕರು ತಮ್ಮ ಊರಲ್ಲೇ ಕೆಲಸದ ಅವಕಾಶ ಪಡೆಯುತ್ತಾರೆ. ಈ ಕಾರಿಡಾರ್ ಹೊಸ ನಗರೀಕರಣ ಕೇಂದ್ರಗಳನ್ನು ಉಂಟು ಮಾಡಲಿದೆ. ರಸ್ತೆ ಪಕ್ಕದ ಪ್ರದೇಶಗಳಲ್ಲಿ ವಾಸಸ್ಥಳ, ಶಾಲೆ, ಆಸ್ಪತ್ರೆ ಮತ್ತು ವ್ಯಾಪಾರ ಕೇಂದ್ರಗಳ ನಿರ್ಮಾಣ ಹೆಚ್ಚಾಗಲಿದೆ. ಹಾಸನ ಭಾಗಗಳಲ್ಲಿ ಪ್ರವಾಸೋದ್ಯಮಕ್ಕೂ ಇದು ಹೊಸ ಪ್ರೇರಣೆ ನೀಡಲಿದೆ. ಬೇಲೂರು, ಹಳೇಬೀಡು, ಸಕಲೇಶಪುರ ಜೊತೆಗೆ ತುಂಗಭದ್ರಾ ನದಿ ತೀರದ ಐತಿಹಾಸಿಕ ಸ್ಥಳಗಳಿಗೆ ಪ್ರವಾಸಿಗರು ಸುಲಭವಾಗಿ ತಲುಪಬಹುದು. ಪ್ರವಾಸೋದ್ಯಮದ ಬೆಳವಣಿಗೆ ಸ್ಥಳೀಯ ವ್ಯವಹಾರಗಳಿಗೂ ಲಾಭ ತರುತ್ತದೆ. ಹೋಟೆಲ್, ಹೋಮ್ ಸ್ಟೇ ಮತ್ತು ಹ್ಯಾಂಡಿಕ್ರಾಫ್ಟ್ ವ್ಯಾಪಾರಗಳು ಬೆಳೆಯುತ್ತವೆ. ಹೊಸ ಮಾರ್ಗದ ಮೂಲಕ ಕರ್ನಾಟಕದ ಹೈದರಾಬಾದ್ ಸಂಪರ್ಕವು ಉತ್ತಮವಾಗುತ್ತದೆ. ಸರ್ಕಾರ ಈ ಕಾರಿಡಾರ್ನ ಹತ್ತಿರ ಹಸಿರು ಕೈಗಾರಿಕಾ ವಲಯಗಳನ್ನು ನಿರ್ಮಿಸಲು ಯೋಜಿಸಿದೆ. ಹಸಿರು ಕೈಗಾರಿಕಾ ವಲಯ ಅಂದರೆ ಪರಿಸರಕ್ಕೆ ಹಾನಿ ಮಾಡದ ರೀತಿಯಲ್ಲಿ ಕಾರ್ಯನಿರ್ವಹಿಸುವ ಕಾರ್ಖಾನೆಗಳು ಮತ್ತು ಘಟಕಗಳು ಇರಲಿವೆ. ಈ ಯೋಜನೆಗಳಲ್ಲಿ ಸೌರಶಕ್ತಿ ಘಟಕಗಳು, ಆಹಾರ ಸಂಸ್ಕರಣಾ ಘಟಕಗಳು ಮತ್ತು ಎಲೆಕ್ಟ್ರಾನಿಕ್ ಭಾಗ ತಯಾರಿಕಾ ಘಟಕಗಳು ಸೇರಿವೆ. ರಾಯಚೂರಿನಲ್ಲಿ ಸೌರಶಕ್ತಿ ಉತ್ಪಾದನೆ ಈಗಾಗಲೇ ಪ್ರಗತಿಯಲ್ಲಿದೆ. ಈ ಕಾರಿಡಾರ್ನಿಂದ ಸೌರಶಕ್ತಿ ಯೋಜನೆಗಳಿಗೆ ಲಾಜಿಸ್ಟಿಕ್ ಬೆಂಬಲ ದೊರೆಯಲಿದೆ. ಭವಿಷ್ಯದಲ್ಲಿ ಹಾಸನದಿಂದ ರಾಯಚೂರಿನ ಮಾರ್ಗದ ಸುತ್ತಲಿನ ಪ್ರದೇಶಗಳು ಕೈಗಾರಿಕಾ ಬೆಲ್ಟ್ ಆಗುವ ನಿರೀಕ್ಷೆ ಇದೆ. ಇದರ ಪರಿಣಾಮವಾಗಿ ರಾಜ್ಯದ ಒಳಗಿನ ವಲಸೆ ಕಡಿಮೆಯಾಗುತ್ತದೆ. ಗ್ರಾಮೀಣ ಜನರಿಗೆ ತಮ್ಮ ಊರಲ್ಲೇ ಉದ್ಯೋಗ ಲಭ್ಯವಾಗುತ್ತದೆ. ಈ ಯೋಜನೆ ಕರ್ನಾಟಕದ ಪೂರ್ವ ಭಾಗವನ್ನು ಪಶ್ಚಿಮ ಭಾಗದೊಂದಿಗೆ ನೇರವಾಗಿ ಸಂಪರ್ಕಿಸುವುದರಿಂದ ಅಭಿವೃದ್ಧಿಯ ಅಸಮತೋಲನ ಕಡಿಮೆಯಾಗುತ್ತದೆ. ಹಾಸನದಿಂದ ರಾಯಚೂರಿನವರೆಗೆ ಹೊಸ ಬಸ್ ಮತ್ತು ರೈಲು ಮಾರ್ಗಗಳ ಯೋಜನೆಯೂ ನಡೀತಾ ಇದೆ. ಕಾರಿಡಾರ್ ನಿರ್ಮಾಣದೊಂದಿಗೆ ಹೊಸ ಬಸ್ ಟರ್ಮಿನಲ್ಗಳು, ಇಂಧನ ಕೇಂದ್ರಗಳು ಮತ್ತು ವಿಶ್ರಾಂತಿ ಕೇಂದ್ರಗಳ ನಿರ್ಮಾಣವೂ ನಡೀತಾ ಇದೆ. ಈ ಮೂಲ ಸೌಕರ್ಯವು ಜನರ ಸಂಚಾರ ಮತ್ತು ವ್ಯವಹಾರ ಎರಡನ್ನೂ ಸುಗಮಗೊಳಿಸುತ್ತದೆ. ರಾಯಚೂರಿನ ಹತ್ತಿರ ಹೊಸ ಡ್ರೈ ಪೋರ್ಟ್ ನಿರ್ಮಿಸುವ ಯೋಜನೆಯೂ ಇದೆ. ಅಲ್ಲಿ ಸರಕುಗಳ ಸಂಗ್ರಹಣೆ ಮತ್ತು ವಿತರಣೆ ಸುಲಭವಾಗಲಿದೆ. ಹಾಸನ ರಾಯಚೂರು ಕಾರಿಡಾರ್ನ ರಾಜಕೀಯ ಹಿನ್ನೆಲೆ ಸಹ ಗಮನಾರ್ಹವಾಗಿದೆ. ಈ ಯೋಜನೆ ಮೊದಲ ಬಾರಿಗೆ 2017ರಲ್ಲಿ ಘೋಷಿಸಲ್ಪಟ್ಟಿತ್ತು. ಆಗಿನಿಂದ ವಿವಿಧ ಸರ್ಕಾರಗಳು ಈ ಯೋಜನೆಯನ್ನು ಮುಂದುವರೆಸಿವೆ. 2023ರಲ್ಲಿ ಅಧಿಕೃತ ಅನುಮೋದನೆ ಸಿಕ್ಕ ನಂತರ ಕಾಮಗಾರಿ ವೇಗವಾಗಿ ನಡೀತಾ ಇದೆ.
2024ರಲ್ಲಿ ಈ ಕಾರಿಡಾರ್ನ 5 ಗ್ರೀನ್ ಫೀಲ್ಡ್ ಪ್ಯಾಕೇಜ್ಗಳಿಗೆ ಬಿಡ್ಗಳನ್ನು ಆಹ್ವಾನಿಸಲಾಗಿದೆ. ಭೂಸ್ವಾಧೀನ ಕೂಡ ನಡೀತಾ ಇದೆ. 2026ರೊಳಗೆ ಮೊದಲ ಹಂತದ ನಿರ್ಮಾಣ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಎರಡನೇ ಹಂತದ ಕೆಲಸ 2028ರೊಳಗೆ ಪೂರ್ಣಗೊಳ್ಳಲಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಕಾರ್ಯಗತವಾದರೆ ಈ ಕಾರಿಡಾರ್ ಕರ್ನಾಟಕದ ಅತಿ ಉದ್ದದ ಆರ್ಥಿಕ ಹೆದ್ದಾರಿಯಾಗುತ್ತದೆ. ಅಂದಾಜಿನ ಪ್ರಕಾರ ಈ ಮಾರ್ಗದ ಮೂಲಕ ಪ್ರತಿದಿನ 25,000ಕ್ಕೂ ಹೆಚ್ಚು ವಾಹನಗಳು ಸಂಚರಿಸುವ ಸಾಧ್ಯತೆ ಇದೆ. ಇದರ ಪರಿಣಾಮವಾಗಿ ಹಳೆಯ ರಾಜ್ಯ ಹೆದ್ದಾರಿಗಳ ಮೇಲಿನ ವಾಹನ ಒತ್ತಡ ಕಡಿಮೆಯಾಗುತ್ತದೆ. ಹಾಸನ ರಾಯಚೂರು ಕಾರಿಡಾರ್ ನಿರ್ಮಾಣ ಪೂರ್ಣಗೊಂಡಾಗ ಅದು ಕೇವಲ ಒಂದು ರಸ್ತೆಯಲ್ಲ, ಕರ್ನಾಟಕದ ಆರ್ಥಿಕ ನಾಡಿಯಂತಾಗ್ತದೆ. ಈ ಮಾರ್ಗದ ಮೂಲಕ ಸಾವಿರಾರು ಜನರ ಜೀವನ ಬದಲಾಗಲಿದೆ. ಹೊಸ ಉದ್ಯೋಗಗಳು, ಹೊಸ ವ್ಯಾಪಾರಗಳು ಮತ್ತು ಹೊಸ ಅವಕಾಶಗಳು ತೆರೆಯಲಿವೆ. ಅಂತಿಮವಾಗಿ ಹಾಸನ ರಾಯಚೂರು ಆರ್ಥಿಕ ಕಾರಿಡಾರ್ ಕರ್ನಾಟಕದ ಭವಿಷ್ಯದ ಮಾರ್ಗವಾಗಿದೆ. ಇದು ಕೇವಲ ರಸ್ತೆಯಲ್ಲ, ಅದು ಅಭಿವೃದ್ಧಿ, ಸಂಪರ್ಕ ಮತ್ತು ಪ್ರಗತಿಯ ಹಾದಿ. ಇದೆಷ್ಟು ಹಾಸನ ಹಾಗೂ ರಾಯಚೂರಿನ ಎಕನಾಮಿಕ್ ಕಾರಿಡಾರ್ನ ವಿವರಗಳು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.